ಸ್ನೇಹಿತರೆ, ಎಲ್ಲರಿಗೂ ಪ್ರಣಾಮಗಳು. ನಾವೀಗ ಅಂಜನಾದ್ರಿ ಬೆಟ್ಟದ ತಪ್ಪಲಿನಲ್ಲಿದ್ದೇವೆ. ಅಂದ್ರೆ ಆಂಜನೇಯನ ಜನ್ಮಸ್ಥಳವಿದು. ನೋಡಿ, ಅದೋ ಕಾಣುತ್ತಿದೆಯಲ್ಲ ಬೆಟ್ಟದ ಮೇಲೆ, ಅದೇ ಆಂಜನೇಯನ ದೇವಸ್ಥಾನ. ನಾವು ಬೆಟ್ಟದ ಮೇಲತ್ತಿ ದೇವಸ್ಥಾನದ ದರ್ಶನ ಮಾಡಬೇಕು. ಈಗ ಅಂಜನಾದ್ರಿ ಪರ್ವತವೆಂದರೆ ಬಹಳ ವಿಶೇಷ. ಪ್ರತಿಯೊಬ್ಬರೂ ಒಮ್ಮೆ ನೋಡಲೇಬೇಕಾದ ಸ್ಥಳ. ಇಲ್ಲಿಗೆ ವರ್ಷಪೂರ್ತಿ ಭಕ್ತಾದಿಗಳು ಬರುತ್ತಲೇ ಇರುತ್ತಾರೆ. ಇಲ್ಲಿನ ದಂತಕಥೆಗಳು ಅನೇಕ ಇದೆ. ನಾನು ನನಗೆ ಗೊತ್ತಿರುವುದನ್ನ ವಿವರಿಸುತ್ತಾ ಬರುತ್ತೇನೆ, ನೀವು ಕೇಳುತ್ತಾ ನಮ್ಮ ಜೊತೆ ಬನ್ನಿ. ಆನೆಗುಂದಿಯಿಂದ ಉಲುಗಿಗೆ ತೆರಳುವ ಮಾರ್ಗದಲ್ಲಿ ಈ ದೇವಸ್ಥಾನವಿದೆ. ಆನೆಗುಂದಿಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಎತ್ತರದ ಕಡಿದಾದ ಬೆಟ್ಟವೇ ಅಂಜನಾದ್ರಿ ಪರ್ವತ. ಪೌರಾಣಿಕ ಕಿಷ್ಕಿಂಧೆಯಲ್ಲಿರುವ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಅಂಜನಾದ್ರಿ ಬೆಟ್ಟವು ಒಂದಾಗಿದ್ದು ಸುಮಾರು 1536 ಅಡಿಗಳಷ್ಟು ಎತ್ತರವಾಗಿದೆ. ಕಿಷ್ಕಿಂಧೆಯ ಎಲ್ಲಾ ಕಡೆಗಳಿಂದ ಮತ್ತು ಹಂಪಿಯ ಬಹುತೇಕ ಸ್ಥಳಗಳಿಂದ ಈ ಬೆಟ್ಟವು ಗೋಚರಿಸುತ್ತದೆ. ಸ್ಥಳೀಯರ ನಂಬಿಕೆಯಂತೆ ಈ ಪರ್ವತದಲ್ಲಿ ಆಂಜನೇಯನ ತಾಯಿ ಅಂಜನಾದೇವಿ ವಾಸವಿದ್ದುದರಿಂದ ಇದಕ್ಕೆ ಅಂಜನಾದ್ರಿ ಪರ್ವತ ಎಂಬ ಹೆಸರು ಬಂದಿತು ಎನ್ನಲಾಗುತ್ತದೆ. ಈ ಬೆಟ್ಟವು ಆಂಜನೇಯನ ಜನ್ಮಸ್ಥಳ ಎಂಬ ನಂಬಿಕೆ ಇದೆ. ಪರ್ವತದ ತುದಿಯಲ್ಲಿ ಕ್ರಿಸ್ತಶಕ 15-17ನೇ ಶತಮಾನಕ್ಕೆ ಸೇರಿದ ಬಾಲಾಂಜನೇಯ ದೇವಾಲಯವಿದೆ. ಇಲ್ಲಿರುವ ಆಂಜನೇಯನ ಮೂರ್ತಿಯು ಸರಳ ರೂಪದಲ್ಲಿದ್ದು ಹೆಚ್ಚಿನ ಅಲಂಕಾರವಿಲ್ಲದೆ ನಿಂತಿರುವ ಭಂಗಿಯಲ್ಲಿದೆ. ಪಕ್ಕದಲ್ಲಿ ಅಂಜನಾದೇವಿಯ ಚಿಕ್ಕ ಗುಡಿಯೂ ಇದೆ. ಇಲ್ಲಿಗೆ ತೆರಳಲು ಸುಮಾರು 575 ಮೆಟ್ಟಿಲುಗಳನ್ನು ಹತ್ತಬೇಕಾಗಿದೆ. ದೇಶೀಯ ಮತ್ತು ವಿದೇಶಿಯ ಪ್ರವಾಸಿಗರು ಈ ಬೆಟ್ಟಕ್ಕೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ದೃಶ್ಯಗಳನ್ನು ವೀಕ್ಷಿಸಲು ಭೇಟಿ ನೀಡುತ್ತಾರೆ. ಇಡೀ ಹಂಪಿ ಪರಿಸರದ ಅದ್ಭುತ ವಿಹಂಗಮ ನೋಟವನ್ನು ಇಲ್ಲಿಂದ ನೋಡಬಹುದು. ಈ ಬೆಟ್ಟವನ್ನು ರಾಮಾಯಣ ಮಹಾಕಾವ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಸ್ನೇಹಿತರೆ, ನನಗೆ ಹಂಪಿ ಉತ್ಸವಕ್ಕೆ ಹೋಗಲು ಸಮಯ ಆಗುತ್ತಿದೆ. ಆದ್ದರಿಂದ ಸಾಧ್ಯವಾದಷ್ಟು ಬೇಗ ಹತ್ತಿ ಇಳಿಯಬೇಕು. ನಾನು ಅರ್ಧ ಗಂಟೆ ಟಾರ್ಗೆಟ್ ಇಟ್ಟುಕೊಂಡಿದ್ದೇನೆ. ಅರ್ಧ ಗಂಟೆಯಲ್ಲಿ 575 ಮೆಟ್ಟಿಲು ಹತ್ತಿ ಇಳಿಯಬೇಕೆಂದು. ಅಂಜನಾದ್ರಿ ಬೆಟ್ಟವು ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಪಟ್ಟಣದಲ್ಲಿದೆ. ಅಂದ್ರೆ ನಾವು ಆನೆಗುಂದಿಗೆ ಹಿಂದಿನ ವಿಡಿಯೋದಲ್ಲಿ ಹೋಗಿದ್ದೇವಲ್ಲವೇ, ಅಲ್ಲಿಂದ 2 ಕಿಲೋಮೀಟರ್ ದೂರ ಅಷ್ಟೇ. ಇದು ಹನುಮಂತನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ. ಅಂಜನಾದ್ರಿ ಬೆಟ್ಟದ ಮೇಲೆ ಸುಮಾರು 575 ಮೆಟ್ಟಿಲು ಇದ್ದು ದೇವಸ್ಥಾನವನ್ನು ತಲುಪಬೇಕಾಗುತ್ತದೆ. ಸ್ನೇಹಿತರೆ, ಅಂಜನಾದ್ರಿ ಬೆಟ್ಟದ ಸಂಪೂರ್ಣ ಕಥೆಯನ್ನು ಇಲ್ಲೂ ಹಾಕಿದ್ದಾರೆ ನೋಡಿ. ಸಮಯವಿರುವವರು ಓದಿ ಅರ್ಥ ಮಾಡಿಕೊಳ್ಳಬಹುದು. 3 ಭಾಷೆಯಲ್ಲಿದೆ: ಕನ್ನಡ, ಹಿಂದಿ, ಇಂಗ್ಲಿಷ್. ಪುರಾಣಗಳ ಪ್ರಕಾರ ಅಂಜನಾದೇವಿಯು ಶಿವನನ್ನು ಕುರಿತು ತಪಸ್ಸು ಮಾಡಿ ಹನುಮಂತನನ್ನು ಪುತ್ರನನ್ನಾಗಿ ಪಡೆದಳು. ಹನುಮಂತನನ್ನು ಅಂಜನಾದೇವಿಯ ಪುತ್ರನಾದ್ದರಿಂದ ಆಂಜನೇಯ ಎಂದು ಕರೆಯಲಾಗುತ್ತದೆ. ಅಂಜನಾದೇವಿಯು ತಪಸ್ಸು ಮಾಡಿದ ಸ್ಥಳವು ಅಂಜನಾದ್ರಿ ಬೆಟ್ಟವಾಗಿದೆ. ಈ ಬೆಟ್ಟದ ಮೇಲೆ ಹನುಮಂತನ ದೇವಸ್ಥಾನವಿದೆ. ಜೊತೆಗೆ ರಾಮ, ಸೀತೆ ಮತ್ತು ಆಂಜನೇಯ ದೇವಸ್ಥಾನ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ. ದೇವಸ್ಥಾನದ ಮುಂದೆ ಇದನ್ನು ದಾಟಿ ಹೋಗ್ಬೇಕು. ಸೇತುವೆ ಕಟ್ಟಿದ್ದಾರೆ ನೀರಿಗೆ. ಇದೇ ಎಂಟ್ರೆನ್ಸ್. ಶ್ರೀ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ. ಧಾರ್ಮಿಕ ದತ್ತಿ ಇಲಾಖೆಗೆ ಅಂಜನಾದೇವಿಯ ವಿಗ್ರಹವನ್ನಿಟ್ಟಿದ್ದಾರೆ ನೋಡಿ ಮೇಲೆ. ಇಲ್ಲಿಂದ ಪ್ರಾರಂಭವಾಗುತ್ತದೆ ನಾವು ಬೆಟ್ಟ ಹತ್ತಲು. ಇಲ್ಲಿ ಕೆಳಗಡೆ ಆಂಜನೇಯನ ಚಿಕ್ಕ ಗುಡಿ ಇದೆ. ಇಲ್ಲಿ ಕರ್ಪೂರ ಅಂಟಿಸಿ ನಮಸ್ಕಾರ ಮಾಡಿ ಹತ್ತಲು ಶಕ್ತಿ ಕೊಡು ಎಂದು ಕೇಳಿಕೊಂಡು ಹೋಗುತ್ತಾರೆ. ಹೇಗೋ ಹನುಮಂತನ ದಯೆಯಿಂದ ನಾವು ಇಲ್ಲಿವರೆಗೂ ಬಂದಿದ್ದೇವೆ. ಹನುಮಂತನ ದರ್ಶನ ಮಾಡೇ ಮಾಡುತ್ತೇವೆಂಬ ನಂಬಿಕೆಯೂ ಇದೆ. ಎಲ್ಲ ಇಲ್ಲಿದೆ ನೋಡಿ ಆಂಜನೇಯನ ಸಣ್ಣ ಪುಟ್ಟ ಗುಡಿ. ಹನುಮಂತನ ಇಲ್ಲಿ ದರ್ಶನ ಮಾಡಿಕೊಂಡು ಬೆಟ್ಟ ಹತ್ತಲು ಪ್ರಾರಂಭ ಮಾಡಬಹುದು.
ಓಂ ಜೈ ವೀರಾಂಜನೇಯಾಯ ನಮಃ. ಇಲ್ಲಿ ಬೆಟ್ಟ ಹತ್ತುವಾಗ ಹನುಮ ಜಪ ಮಾಡಿಕೊಂಡು ಹತ್ತಬೇಕು ಅಥವಾ ರಾಮ ಜಪ ಮಾಡಿಕೊಂಡಾದರೂ ಹತ್ತಬಹುದು. ಜೈ ಶ್ರೀರಾಮ್. ಹನುಮಂತನ ಜನ್ಮದ ಬಗ್ಗೆ ಹಲವಾರು ಕಥೆಗಳಿವೆ. ಒಂದು ಕಥೆಯ ಪ್ರಕಾರ ಅಂಜನಾದೇವಿಯು ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವನು ಅವಳಿಗೆ ಹನುಮಂತನನ್ನು ಪುತ್ರನನ್ನಾಗಿ ನೀಡಿದನು ಎಂದು ಒಂದು ಕಡೆ ಹೇಳುತ್ತಾರೆ. ಮತ್ತೊಂದು ಕಥೆಯ ಪ್ರಕಾರ ಅಂಜನಾದೇವಿಯು ವಾಯುದೇವನಿಂದ ಹನುಮಂತನನ್ನು ಪಡೆದಳು. ವಾಯುದೇವನು ಅಂಜನಾದೇವಿಯ ತಪಸ್ಸಿಗೆ ಮನಸೋತು ಅವಳಿಗೆ ಹನುಮಂತನನ್ನು ಪುತ್ರನಾಗಿ ನೀಡಿದನು. ಇನ್ನು ಅಂಜನಾದ್ರಿ ಬೆಟ್ಟ ಈಗ ಪ್ರಾರಂಭ ಮಾಡುತ್ತಿದ್ದೇವೆ ಹತ್ತಲು. ಹನುಮ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟ. ಜೈ ವೀರಾಂಜನೇಯ. ಹತ್ತುವ ಭಕ್ತಾದಿಗಳಿಗೆ ಬಿಸಿಲಾಗಬಾರದೆಂದು ಶೆಡ್ಗಳನ್ನು ಹಾಕಿದ್ದಾರೆ. ಹತ್ತುವ ಭಕ್ತಾದಿಗಳಿಗೆ ಗಾಳಿ ಬೆಳಕು ಬರಲೆಂದು ಸೈಡ್ಗಳಲ್ಲಿ ಮೆಶ್ಗಳನ್ನು ಕಟ್ಟಿದ್ದಾರೆ. ಪ್ರಾಣಿಗಳೇನಾದ್ರೂ ಬಂದರೂ ಸುರಕ್ಷಿತವಾಗಿರುತ್ತದೆ. ಹೋಗೋದಕ್ಕೂ ಬರುವುದಕ್ಕೂ ಒಂದೇ ರಸ್ತೆಯಾದ್ದರಿಂದ ಇಳಿಯುವವರು ಇಳಿಯುತ್ತಿರುತ್ತಾರೆ, ಹತ್ತುವವರಿಗೆ ಸ್ವಲ್ಪ ಕಷ್ಟವಾಗುತ್ತದೆ. ಆದರೂ ನಾವು ವೇಗವಾಗಿ ನಡೆದು ಹೋಗಬೇಕು. 15 ನಿಮಿಷದಲ್ಲಿ ಬೆಟ್ಟ ಹತ್ತಬೇಕೆಂಬ ನಿರೀಕ್ಷೆಯಿಂದ ಹತ್ತುತ್ತಿದ್ದೇವೆ. ಎಲ್ಲಾ ಕ್ಷೇತ್ರಗಳ ಹಾಗೆ ಇಲ್ಲೂ ಸಹ ಪ್ಲಾಸ್ಟಿಕ್ ನಿಷೇಧ ಅಂತ ಹಾಕಿದ್ದಾರೆ. ಕೆಲವೊಂದು ಸೂಕ್ತ ಸ್ಥಳಗಳಲ್ಲೇ ಪ್ಲಾಸ್ಟಿಕ್ಗಳನ್ನು ಹಾಕಬೇಕಾಗುತ್ತದೆ. ಅದು ಸಂಸ್ಕಾರವೂ ಹೌದು. ನೋಡಿ, ಬೆಟ್ಟದ ಮೇಲಿಂದ ನೋಡಿದರೆ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತದೆ. ತಂಪಾದ ವಾತಾವರಣ, ಬಿಸಿಲಲ್ಲೂ ತಂಪಾಗಿ ಗಾಳಿ ಬೀಸುತ್ತಿದೆ. ತುಂಗಭದ್ರಾ ನದಿ ಹರಿಯುತ್ತಿದೆ ನೋಡಿ. ಮೇಲಿಂದ ಬಹಳ ಚೆನ್ನಾಗಿ ಕಾಣಿಸುತ್ತಿದೆ ರಸ್ತೆಗಳು, ತುಂಗಭದ್ರಾ ನದಿ, ಹಸಿರು ವಾತಾವರಣ. ಬನ್ನಿ ಹಾಗೆ ಹತ್ತುತ್ತಾ ನೋಡಿಕೊಂಡು ಹೋಗೋಣ. ವಿದೇಶಿಗರು ಹೆಚ್ಚಾಗಿ ಕಾಣಸಿಗುತ್ತಾರೆ ಇಲ್ಲಿ. ಹಂಪಿಗೆ ಬಂದಿರುತ್ತಾರಲ್ಲ, ಹಾಗೆ ಪ್ರಸಿದ್ಧ ಕ್ಷೇತ್ರಗಳನ್ನು ಕೇಳಿಕೊಂಡು ಎಲ್ಲಾ ಕಡೆ ದರ್ಶನ ಮಾಡಿ ಹೋಗುತ್ತಾರೆ. ಜೈ ಶ್ರೀರಾಮ್. ಆಂಜನೇಯನನ್ನು ನೆನೆಯುತ್ತಾ ಹತ್ತಿದರೆ ಆಯಾಸವೇ ಆಗುತ್ತಿಲ್ಲ. ನಾನಂತೂ ಎಲ್ಲೂ ಕುಳಿತೇ ಇಲ್ಲ, ಆದಷ್ಟು ಬೇಗ ನಡೆದು ಸಾಗುತ್ತಿದ್ದೇನೆ. ಅದರ ಜೊತೆಗೆ ವಿಡಿಯೋನು ಮಾಡುತ್ತಿದ್ದೇನೆ. ಇನ್ನು ಮೇಲೆ ಇದೆ ತುಂಗಭದ್ರಾ ನದಿ, ಮಾತ್ರ ಕೈ ಬೀಸಿ ಕರೆಯುತ್ತಿದೆ. ಹಂಪೆಗೆ ಹೋದಾಗ ತುಂಗಭದ್ರಾ ನದಿಯಲ್ಲಿ ಮಿಂದು ಬರಬೇಕು. ನೋಡಿ, ಜನಜಂಗುಳಿ. ಹತ್ತುವವರು ಕಾಯುತ್ತಿದ್ದಾರೆ. ರಸ್ತೆ ಇಕ್ಕಟ್ಟಾಗಿದೆ. ವಿದೇಶಿಗರು ನುಗ್ಗಿ ಹೋಗುತ್ತಿದ್ದಾರೆ. ಇನ್ನು ಈ ಬೆಟ್ಟಕ್ಕೆ ಬರಬೇಕಾದ್ರೆ ಹೇಗೆ ಬರಬೇಕೆಂದರೆ, ಅಂಜನಾದ್ರಿ ಬೆಟ್ಟ ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಪಟ್ಟಣದಲ್ಲಿದೆ. ಈ ಸ್ಥಳಕ್ಕೆ ಬಸ್ ಅಥವಾ ಕಾರ್ ಮೂಲಕ ತಲುಪಬಹುದು. ಹಂಪಿ ವಿಶ್ವ ಪರಂಪರಾ ತಾಣದಿಂದ ಅಂಜನಾದ್ರಿ ಬೆಟ್ಟಕ್ಕೆ ಸುಮಾರು 5 ಕಿಲೋಮೀಟರ್ ದೂರವಿದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಅಂಜನಾದ್ರಿ ಬೆಟ್ಟಕ್ಕೆ ಸುಮಾರು 140 ಕಿಲೋಮೀಟರ್ ದೂರವಿದೆ. ಅಂದ್ರೆ ನಾವು ಫ್ಲೈಟ್ ಅಲ್ಲಿ ಬಂದ್ರೆ ಅಲ್ಲಿಂದ ಕಾರ್ ಮಾಡಿಕೊಂಡು ಬರಬಹುದು ಅಥವಾ ಬಸ್ಸಲ್ಲೂ ಬರಬಹುದು. ಇಲ್ಲಿಗೆ ಬರಬೇಕಾದ ಸೂಕ್ತ ಸಮಯ ಹೇಗೆಂದರೆ, ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡಲು ಸೂಕ್ತ ಸಮಯ ಅಕ್ಟೋಬರ್ ರಿಂದ ಫೆಬ್ರವರಿಯವರೆಗೆ. ಈ ಸಮಯದಲ್ಲಿ ಹವಾಮಾನವು ಚೆನ್ನಾಗಿರುತ್ತದೆ ಮತ್ತು ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ನೀಡಲು ಬರುತ್ತಾರೆ, ಅಂದ್ರೆ ಹೆಚ್ಚಾಗಿ ಬರುತ್ತಾರೆ ಅಂತ.
ಬಂಡೆಕಲ್ಲುಗಳು ನೋಡಿ ಎಷ್ಟು ಚೆನ್ನಾಗಿದೆ. ಬಂಡೆಕಲ್ಲುಗಳ ಮಧ್ಯೆ ದಾರಿ. ಇನ್ನೇನು ಹತ್ತಿರ ತಲುಪುತ್ತಿದ್ದೇವೆ. ಬಂಡೆ ಒಳಗಿಂದ ಬಂದಂಗಿದೆ ನೋಡಿ ನೋಡುಗರಿಗೆ. ಸಂಜೆ ವೇಳೆ ಅಲ್ಲವೇ, ಆದ್ದರಿಂದ ಇಳಿಯುವವರ ಸಂಖ್ಯೆ ಹೆಚ್ಚು, ಹತ್ತುವವರ ಸಂಖ್ಯೆ ಕಡಿಮೆ. ಗುಹಾಂತರ ದೇವಾಲಯದ ಹಾಗೆ ದಾರಿ. ಮೇಲೆ ಕೋತಿಗಳ ಸಂಖ್ಯೆ ಹೆಚ್ಚಿರುತ್ತದೆ. ಎಲ್ಲಿ ನೋಡಿದರೂ ತುಂಗಭದ್ರಾ ನದಿಯೇ ಕಾಣುತ್ತದೆ. ಎರಡೂ ಕಡೆ ಬೆಟ್ಟಗಳ ಮಧ್ಯದಲ್ಲಿ ಸುಂದರವಾಗಿ ಹರಿಯುತ್ತಿದೆ ನೋಡಿ. ಅಲ್ಲಿ ದೇವಾಲಯದ ಗೋಪುರವೂ ಕಾಣುತ್ತಿದೆ. ಜೈ ಆಂಜನೇಯ ಸುಂದರವಾಗಿ ಚಿತ್ರಿಸಿದ್ದಾರೆ. ಎಷ್ಟು ದೊಡ್ಡ ಬಂಡೆ. ಜೈ ಶ್ರೀರಾಮ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಭಕ್ತಾದಿಗಳು ಕಷ್ಟಪಟ್ಟು ನುಗ್ಗಿ ಬರುತ್ತಿದ್ದಾರೆ. ಬನ್ನಿ ನಾವು ನುಗ್ಗೋಣ. ದಾರಿ ನಡೆಯುತ್ತಾ ನಡೆಯುತ್ತಾ ಬಂದಿದ್ದೇವೆ ಹತ್ತಿರ ಹತ್ತಿರ. ಒಳ್ಳೆಯ ಅನುಭವ. ಹನುಮನ ದೇವಸ್ಥಾನ ನೋಡಲು ಕಾತುರ. ಅಂಜನಾದೇವಿ ತಪಸ್ಸು ಮಾಡಿದ ಸ್ಥಳ. ಹತ್ತಿರ ಹತ್ತಿರ ಇದ್ದೇವೆ. ಸಾಕಾಗಿ ಕುಳಿತಿದ್ದಾರೆ ಇವರು. ಇನ್ನೇನು ಬಂದೇ ಬಿಟ್ಟು ನೋಡಿ. ಇಷ್ಟು ಮೇಲೆ ಎಷ್ಟೆಷ್ಟು ದೊಡ್ಡ ಬಂಡೆಗಳು. ಬಂದೇ ಬಿಟ್ಟೆವು. ಜೈ ವೀರಾಂಜನೇಯ. ಸ್ನೇಹಿತರೆ, ಇದೇ ನೋಡಿ ಅಂಜನಾದ್ರಿ ಬೆಟ್ಟದ ಮೇಲಿರುವ ಹನುಮಂತನ ದೇವಸ್ಥಾನ. ಈ ದೇವಸ್ಥಾನವು ಬಿಳಿ ಬಣ್ಣದ ಪಿರಮಿಡ್ ರಚನೆಯನ್ನು ಹೊಂದಿದ್ದು ಮೇಲ್ಭಾಗದಲ್ಲಿ ಕೆಂಪು ಗುಮ್ಮಟವಿದೆ. ದೇವಸ್ಥಾನದ ಒಳಗೆ ಬಂಡೆಯಿಂದ ಕೆತ್ತಿದ ಹನುಮಂತನ ವಿಗ್ರಹವಿದೆ. ಹನುಮ ಜಯಂತಿಯಂದು ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ. ಅಂಜನಾದ್ರಿ ಬೆಟ್ಟ. ಪ್ರವಾಸಿಗರು ಸೂರ್ಯಾಸ್ತದ ವೀಕ್ಷಣೆಗಾಗಿ ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡುತ್ತಾರೆ. ಇವರೆಲ್ಲ ದರ್ಶನ ಮಾಡಿ ಕೂತಿದ್ದಾರೆ. ನಾವೀಗ ದರ್ಶನಕ್ಕೆ ಹೋಗಬೇಕು. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ಹನುಮ ಜನ್ಮಸ್ಥಳ, ಅಂಜನಾದ್ರಿ ಬೆಟ್ಟ. ಲೈನ್ ನಲ್ಲಿ ಹೋದರೆ ಲೇಟ್ ಆಗುತ್ತದೆ. ಅಂದುಕೊಂಡಂಗೆ 15 ನಿಮಿಷದಲ್ಲಿ ಬೆಟ್ಟಕ್ಕೆ ಬಂದಾಯಿತು.
ಇಳಿಯುವುದು ಇನ್ನೂ ಬೇಗ ಇಳಿಯಬಹುದು ಅಂದುಕೊಳ್ಳುತ್ತೇವೆ. ನೋಡೋಣ. ಈ ಬೆಟ್ಟವು ಪ್ರಕೃತಿ ಸೌಂದರ್ಯದಿಂದ ಕೂಡಿದೆ ಮತ್ತು ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ನೀಡಲು ಹೆಚ್ಚಾಗಿ ಬರುತ್ತಾರೆ. ಅಂಜನಾದ್ರಿ ಬೆಟ್ಟವು ಹಂಪಿ ವಿಶ್ವ ಪರಂಪರಾ ತಾಣದ ಸಮೀಪ. ಬೆಟ್ಟದ ಮೇಲೆ ಹನುಮಂತನ ದೇವಸ್ಥಾನ ವಿರಾಜಮಾನವಾಗಿದೆ. ಈ ದೇವಸ್ಥಾನವು ಹಿಂದೂ ಧರ್ಮದ ಪ್ರಮುಖ ತೀರ್ಥಸ್ಥಾನವಾಗಿದೆ. ಈ ಬೆಟ್ಟದ ಮೇಲೆ ಸೂರ್ಯಾಸ್ತದ ವೀಕ್ಷಣೆ ಬಹಳ ಸೊಗಸಾಗಿ ಕಾಣುತ್ತದೆ. ಟ್ರೆಕ್ಕಿಂಗ್ ಕೂಡ ಬರುತ್ತಾರೆ ಸ್ನೇಹಿತರೆ ಇಲ್ಲಿಗೆ. ಭಕ್ತಾದಿಗಳು ಕೇಸರಿ ಬಣ್ಣ ಕಟ್ಟಿದ್ದಾರೆ ನೋಡಿ. ಇಲ್ಲಿ ಮೇಲೆ ತುತ್ತ ತುದಿಯಿಂದ ನೋಡುತ್ತಿದ್ದೇವೆ. ಇಲ್ಲೂ ತುಂಗಭದ್ರಾ ನದಿ ಚೆನ್ನಾಗಿ ಕಾಣುತ್ತಿದೆ. ಮತ್ತೆ ಹನುಮನ ಸೈನಿಕರು ಕುಳಿತಿದ್ದಾರೆ ನೋಡಿ. ಇಲ್ಲಿ ವ್ಯೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಇನ್ನೊಂದು ವಿಶೇಷವಿದೆ ಸ್ನೇಹಿತರೆ, ಹೆಲಿಕಾಪ್ಟರ್ ವಿಹಾರವಿದೆ. ಹಂಪೆಯಿಂದ ಅಂಜನಾದ್ರಿ ಬೆಟ್ಟವನ್ನು ಸುತ್ತುವರೆದು ಕರೆದುಕೊಂಡು ಹೋಗಿ ಬಿಡುತ್ತಾರೆ. ಒಬ್ಬರಿಗೆ 3750 ಇರಬಹುದು. 5 ನಿಮಿಷ. 2 ಹೆಲಿಕಾಪ್ಟರ್ ಇದೆ. ಒಂದಾದ ನಂತರ ಇನ್ನೊಂದು ಬರುತ್ತಲೇ ಇರುತ್ತದೆ ಇಲ್ಲಿಗೆ. ಎಲ್ಲ ಸಂತಸ ಪಡುತ್ತಿದ್ದಾರೆ ತುತ್ತ ತುದಿಗೆ ಬಂದಿದ್ದೇವೆಂದು. ಮರದಲ್ಲಿ ಎಲೆಗಳಿಲ್ಲ, ಗ್ಲಾಸ್ ಹಾಕಿದ್ದಾರೆ. ಅದೇ ದೇವಸ್ಥಾನ. ಇಲ್ಲಿ ಸದಾ ಪೂಜೆ ನಡೆಯುತ್ತಿರುತ್ತದೆ. ಭಕ್ತರು ಹನುಮಂತನಿಗೆ ಸಿಂಧೂರ, ತುಳಸಿ ಮತ್ತು ಹೂಗಳನ್ನು ಅರ್ಪಿಸುತ್ತಾರೆ. ಹನುಮ ಜಯಂತಿಯಂದು ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಭಕ್ತರು ಹನುಮಂತನಿಗೆ ಪ್ರಾರ್ಥನೆ ಸಲ್ಲಿಸಿ ತಮ್ಮ ಮನದ ಬೇಡಿಕೆಗಳನ್ನು ಹೇಳಿಕೊಳ್ಳುತ್ತಾರೆ. ಇಲ್ಲಿನ ಪ್ರಸಾದವೇನೆಂದರೆ, ಅಂಜನಾದ್ರಿ ಬೆಟ್ಟದ ಮೇಲೆ ಹನುಮಂತನ ದೇವಸ್ಥಾನದಲ್ಲಿ ಪ್ರಸಾದವಾಗಿ ತುಳಸಿ, ಹೂವು ಮತ್ತು ಸಿಹಿ ತಿಂಡಿಗಳನ್ನು ನೀಡಲಾಗುತ್ತದೆ. ಭಕ್ತರು ಈ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಮನೆಯವರಿಗೆ ಕೊಂಡೊಯ್ಯುತ್ತಾರೆ. ಹನುಮ ಜಯಂತಿಯ ಉತ್ಸವದಲ್ಲಿ ಭಕ್ತರು ಹನುಮಂತನಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ. ಬನ್ನಿ ಹಾಗೆ ಸುತ್ತುವರಿದು ನೋಡಿಕೊಂಡು ಬರೋಣ. ಜೈ ವೀರಾಂಜನೇಯ. ಬಂಡೆಗಳು, ನೀರು ತುಂಬಿ ಹರಿಯುತ್ತಿದೆ ಟ್ಯಾಂಕ್ನಲ್ಲಿ. ಸ್ನೇಹಿತರೆ, ಇಲ್ಲಿ ದೇವಸ್ಥಾನದಲ್ಲಿ ನೋಡಿ, ಬಂಡೆಯಲ್ಲಿ ಆಂಜನೇಯನ ವಿಗ್ರಹ ಹೀಗೆ ಇರುವುದು. ನಾವು ದರ್ಶನ ಮಾಡಿ ಬಂದೆವು, ನೀವು ದರ್ಶನ ಮಾಡಿಕೊಳ್ಳಿ. ನೋಡಿ, ಬೆಟ್ಟದ ತುತ್ತ ತುದಿಯಿಂದ ಸುತ್ತಲಿನ ದರ್ಶನವನ್ನು ಮಾಡಿಕೊಳ್ಳಿ. ಗೋಪುರ, ಕಳಶ. ಸ್ನೇಹಿತರೆ, ಅದ್ಭುತವಾದ ಅನುಭವ ಸಿಕ್ತು ಇಲ್ಲಿಗೆ ಬಂದದ್ದಕ್ಕೆ. ರೀಸೆಂಟ್ ಆಗಿ ರಿಷಬ್ ಶೆಟ್ಟಿ ಅವರು ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದರು. ಜೈ ಹನುಮಾನ್ ಚಿತ್ರದ ಚಿತ್ರೀಕರಣದ ತಂಡದವರಿಂದ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಹೋದರು.
ಜೈ ಹನುಮಾನ್ ಚಿತ್ರತಂಡದವರಿಗೂ ಒಳ್ಳೆಯದಾಗಲಿ ಹಾಗೂ ಅಂಜನಾದ್ರಿ ಬೆಟ್ಟವನ್ನು ನೋಡಿದ ನಿಮಗೆಲ್ಲರಿಗೂ ಒಳ್ಳೆಯದಾಗಲೆಂದು ಪ್ರಾರ್ಥಿಸುತ್ತಾ ಧನ್ಯವಾದ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಜೈ ವೀರಾಂಜನೇಯ.